ಕರ್ನಾಟಕದ ಬ್ರ್ಯಾಂಡ್ ಅಮೂಲ್ ಮಳಿಗೆಗೆ ಅವಕಾಶ ಯಾಕೆ ಅಂತ ಹೇಳಿ ಎಂಪಿ ರೇಣುಕಾಚಾರ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ. ನಂದಿನಿ ಮಳಿಗೆಗಳಿಗೆ ಮೊದಲು ಅವಕಾಶವನ್ನ ಕೊಡಬೇಕು, ಅದು ಬಿಟ್ಬಿಟ್ಟು ಅಮೂಲ್ ಮಳಿಗೆಗೆ ಅವಕಾಶ ಯಾಕೆ ಕೊಟ್ಟಿದ್ದೀರಾ, ನಮ್ಮ ರೈತರ ಹೊಟ್ಟೆ ಮೇಲೆ ಹೊಡಿಬಾರದು ಅಂತ ಹೇಳಿ ಎಂಪಿ ರೇಣುಕಾಚಾರ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಇದರಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ನಾಯಕರು ಹಾಗೆ ಜೆಡಿಎಸ್ ನಾಯಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇವರು ಕಮಿಷನ್ ಆಸೆ ಏನೇನ್ ಮಾಡ್ತಿದ್ದಾರೆ ನೋಡಿ. ಕಮಿಷನ್ ಆಸೆಗೋಸ್ಕರ ತಮ್ಮ ಸ್ವಾಭಿಮಾನವನ್ನ ಬದಿಗಿಟ್ಟು ಅಮೂಲ್ ಅವರಿಗೆ ಅವಕಾಶ ಕೊಡುತ್ತಿದ್ದಾರೆ. ಹಾಗಾದ್ರೆ ಕೆಎಂಎಫ್ ನವರು ಎಲ್ಲಿ ಹೋಗ್ಬೇಕು? ಇಷ್ಟ ದಿನ ಸೇವ್ ನಂದಿನಿ ಸೇವ್ ಅಂತ ಹೇಳಿ ಪೋಸ್ಟ್ ಮಾಡಿದ್ರು, ಈಗೆಲ್ಲೋಯ್ತು ಸೇವ್ ನಂದಿನಿ ಅನ್ನುವಂಥದ್ದು? ಒಂದು ವೇಳೆ ಏನಾದ್ರೂ ಅವಕಾಶ ಮಾಡಿಕೊಟ್ಟಿದ್ದೇ ಆದಲ್ಲಿ ನಿಜಕ್ಕೂ ಹೋರಾಟವನ್ನ ಮಾಡ್ತೀವಿ ಹೇಳಿ ಕನ್ನಡ ಪರ ಹೋರಾಟಗಾರರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ಏನ್ ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ಶ್ರೇಷ್ಠ ದಾಸರು ಭಕ್ತ ಕನಕದಾಸರ ಜಯಂತಿಯನ್ನ ಸರಳವಾಗಿ ನಾವು ಆಚರಿಸ್ತೀವಿ. ಕಾರಣ ಒಂದು ನೀತಿ ಸಂಹಿತೆ ಇದೆ. ಕಳೆದ 2 ವರ್ಷಗಳಿಂದ ಯಾವುದೇ ಜಯಂತಿಗಳನ್ನು ಅದ್ದೂರಿಯಾಗಿ ಆಚರಿಸ ಸಾಧ್ಯವಾಗಿಲ್ಲ. ಕನಕದಾಸರ ಬಗ್ಗೆ ಅಪಾರವಾದ ಗೌರವ ಮತ್ತು ಭಕ್ತಿ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಯಡಿಯೂರಪ್ಪರ ಮುಖ್ಯ